ಈ ವಿಡಿಯೋ ನೋಡ್ತಾ ಇದ್ದಾಗ ನಿಮಗೆ ಒಂದು ಕ್ಷಣ ಹಳೆಯ ಬಾಲ್ಯ ನೆನಪಾದರೆ ಒಮ್ಮೆ ಕಣ್ಣು ಮುಚ್ಚಿ ನೋಡಿ. ನಿಮ್ಮ ಮನಸ್ಸು ಈಗಲೂ ಆ ಹಳ್ಳಿಯ ಬೀದಿಗಳಲ್ಲಿ ಓಡಾಡುತ್ತಿರುತ್ತದೆ. ಬಾಲ್ಯದಲ್ಲಿ ನಾವು ಬಡವರು ಇರಬಹುದು, ಆದರೆ ಮನಸ್ಸು ಶ್ರೀಮಂತವಾಗಿತ್ತು. ಇವತ್ತು ಹಣ ಇದೆ, ಆದರೆ ಆ ಸಂತೋಷ ಎಲ್ಲೋ ಕಳೆದು ಹೋಗಿದೆ. ನಮಸ್ಕಾರ ಪ್ರಿಯ ಸ್ನೇಹಿತರೆ ಮತ್ತು ನಮ್ಮ ಚಾನಲಿನ ಸಮಸ್ತ ವೀಕ್ಷಕರೇ. ಬಾಲ್ಯ ಮತ್ತೆ ಸಿಗದ ಸ್ವರ್ಗ. ಒಂದು ಸತ್ಯ ಹೇಳಲ್ಲ, ನಾವು ದೊಡ್ಡವರಾದದ್ದು ವಯಸ್ಸಿನಲ್ಲಿ ಮಾತ್ರ. ಮನಸ್ಸು ಇವತ್ತಿಗೂ ಆ ಹಳ್ಳಿಯ ಬೀದಿಗಳಲ್ಲಿ ಓಡಾಡುತ್ತಿದೆ. ಆ ಮಣ್ಣಿನ ರಸ್ತೆ, ಆ ಮಳೆ ನೀರಿನ ವಾಸನೆ, ಆ ಸಂಜೆಯ ಗಾಳಿ, ಆ ದೇವಾಲಯದ ಗಂಟೆ ಶಬ್ದ ಇವತ್ತು ಕಣ್ಣು ಮುಚ್ಚಿದರೆ ಮಾತ್ರ ಸಿಗುತ್ತವೆ. ಒಂದು ಕಾಲದಲ್ಲಿ ಅಮ್ಮನ ಕೈಯಿಂದ ಊಟ ತಿನ್ನೋದು ಜೀವನದ ದೊಡ್ಡ ಸಂತೋಷ ಆಗಿತ್ತು. ಇವತ್ತು 5 ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡಿದರೂ ಆ ರುಚಿ ಸಿಗುವುದಿಲ್ಲ. ಆಗ ಒಂದು ಚಪ್ಪಲಿ ಕಳಚಿಕೊಂಡು ಹಳ್ಳಿ ತುಂಬ ಓಡಾಡಿದ ಕಾಲ. ಇವತ್ತು ದುಬಾರಿ ಶೂಸ್ ಹಾಕಿಕೊಂಡರೂ ಮನಸ್ಸು ಮಾತ್ರ ದಣಿದೇ ಇದೆ. ಆ ಬಾಲ್ಯದ ಸ್ನೇಹಿತರು ನೆನಪಿದೆಯಾ? ಜಗಳ ಮಾಡಿದರೂ ಮರುದಿನ ಮತ್ತೆ ಒಟ್ಟಿಗೆ ಆಟ ಆಡುತ್ತಿದ್ವಿ. ಇವತ್ತು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಕು ಜೀವನ ಪೂರ್ತಿ ದೂರವಾಗೋಕೆ. ಆಗ ಮನೆಯಲ್ಲಿ ಹಣ ಕಡಿಮೆ ಇತ್ತು, ಆದರೆ ಸಂತೋಷ ತುಂಬ ಇತ್ತು. ಇವತ್ತು ಹಣ ಸ್ವಲ್ಪ ಜಾಸ್ತಿ ಇದೆ, ಆದರೆ ಮನಸ್ಸು ಖಾಲಿ ಇದೆ. ಸಂಜೆ ಆಗುತ್ತಿದ್ದಂತೆ ಮನೆ ಮುಂದೆ ಕೂತು ಅಪ್ಪ ಮನೆಗೆ ಬರೋ ದಾರಿ ನೋಡುತ್ತಿದ್ದೆವು. ಇವತ್ತು ಒಂದೇ ಮನೆಯೊಳಗೆ ಇದ್ದರೂ ಒಬ್ಬರ ಜೊತೆ ಒಬ್ಬರು ಮಾತನಾಡೋಕ್ಕೆ ಸಮಯ ಇಲ್ಲ. ಆ ಕಾಲದಲ್ಲಿ ಗಡಿಯಾರ ನೋಡದೆ ಬದುಕುತ್ತಿದ್ದೆವು. ಇವತ್ತು ಸಮಯದ ಹಿಂದೆ ಓಡುತ್ತಾ ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದೇವೆ. ಒಮ್ಮೆ ಯೋಚಿಸಿ ನೋಡಿ, ಆಗ ನಮಗೆ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಲಕ್ಸುರಿ ಇರಲಿಲ್ಲ, ಆದರೆ ನಿದ್ದೆ ಶಾಂತಿಯಾಗಿತ್ತು, ನಗು ನಿಜವಾಗಿತ್ತು, ಸಂಬಂಧಗಳು ಹೃದಯದಿಂದ ತುಂಬಿಕೊಂಡಿದ್ದವು. ಇವತ್ತು ಎಲ್ಲವೂ ಇದೆ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಸತ್ಯ ಏನು ಗೊತ್ತಾ? ಜೀವನದಲ್ಲಿ ನಾವು ಕಳೆದುಕೊಂಡ ಅತ್ಯಂತ ಅಮೂಲ್ಯವಾದ ವಸ್ತು ಹಣ ಅಲ್ಲ, ಆ ನಿರ್ದೋಷಿ ಬಾಲ್ಯವಾಗಿದೆ. ಈಗ ಆ ಹಳ್ಳಿ ಬದಲಾಗಿದೆ, ಆ ಮನೆ ಬದಲಾಗಿದೆ, ಆ ಜನರು ಬದಲಾಗಿದ್ದಾರೆ. ಆದರೆ ಒಂದು ಹಳ್ಳಿಯ ಹಾಡು ಕೇಳಿದಾಗ, ಒಂದು ಮಳೆ ಬಿದ್ದಾಗ, ಒಂದು ಹಳ್ಳಿ ರಸ್ತೆ ಕಂಡಾಗ ಮನಸ್ಸು ಇನ್ನೂ ಆ ಚಿಕ್ಕ ಬಾಲಕನಂತೆ ಅಳುತ್ತದೆ. ಯಾಕೆಂದರೆ ನಮ್ಮ ಜೀವನದ ಅತ್ಯಂತ ಸುಂದರ ಅಧ್ಯಾಯ ಯಾರಿಗೂ ಮತ್ತೆ ಸಿಗುವುದಿಲ್ಲ. ಒಂದು ದಿನ ನಾವು ಸಂಪೂರ್ಣವಾಗಿ ದೊಡ್ಡವರಾಗಿ ಬಿಡುತ್ತೇವೆ, ಆದರೆ ಒಳಗಿರುವ ಆ ಚಿಕ್ಕ ಮಗು ಮಾತ್ರ ಪ್ರತಿ ರಾತ್ರಿ ಹಳೆಯ ಬಾಲ್ಯವನ್ನು ಹುಡುಕುತ್ತಲೇ ಇರುತ್ತದೆ. ಒಂದು ದಿನ ನಮ್ಮ ಜೀವನದಲ್ಲಿ ಎಲ್ಲವೂ ಸಿಗಬಹುದು, ಹಣ, ಹೆಸರು, ಕೀರ್ತಿ, ಮನೆ. ಆದರೆ ಅಮ್ಮ ಕೈ ಹಿಡಿದು ನಡೆಸಿದ ಆ ಬಾಲ್ಯದ ಒಂದು ಸಂಜೆ ಮಾತ್ರ ಯಾವತ್ತೂ ಮತ್ತೆ ಸಿಗುವುದಿಲ್ಲ. ಈ ಮಾತುಗಳು ನಿಮ್ಮ ಹೃದಯ ಮುಟ್ಟಿದರೆ, ಒಮ್ಮೆ ನಿಮ್ಮ ಬಾಲ್ಯ ನೆನಪಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಹಳೆಯ ನೆನಪುಗಳನ್ನು ಕಮೆಂಟ್ಸ್ನಲ್ಲಿ ಬರೆಯಿರಿ. ಇನ್ನೊಬ್ಬರಿಗೂ ಈ ಭಾವನೆ ತಲುಪಲಿ ಎಂಬ ಅಭಿಪ್ರಾಯ ನಿಮ್ಮದಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಮನಸ್ಸಿಗೆ ತಾಕುವ ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂಬ ಮಾತನ್ನು ತಿಳಿಸಿ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಎಲ್ಲರೂ ಸಿಗೋಣ. ನಮಸ್ಕಾರ.